ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಾನವ ತಾನು ಮಾಡುವ ಯಾವುದೇ ಕೆಲಸ ಕಾರ್ಯಗಳನ್ನು ಅನಾಸಕ್ತಿ ಬುದ್ಧಿಯಿಂದ ಅಹಂಕಾರರಹಿತ ಬುದ್ಧಿ ಉಳ್ಳವನಾಗಿ ಅನಾಸಕ್ತಿ ಮನೋಭಾವದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೆ ಮತ್ತು ಮಾಡುತ್ತಿರುವ ಕೆಲಸ ಕಾರ್ಯಗಳನ್ನು ದೈವಾರ್ಷಿತ ಬುದ್ಧಿಯಿಂದ ಮಾಡುತ್ತಿದ್ದರೆ ಅಂತಹ ಮನುಜನಿಗೆ ಪಾಪಗಳು ಅಂಟುವುದಿಲ್ಲ. ನಿಷ್ಕಾಮ ಕರ್ಮಾಚರಣೆಯಿಂದ ಮನಸ್ಸು ಶುದ್ಧಿಯಾಗುತ್ತದೆ. ನಿಷ್ಕಾಮ ಕರ್ಮವೆಂದರೆ ಯಾವುದೇ ಫಲವನ್ನು ಅಪೇಕ್ಷಿಸದೆ, ಯಾವುದೇ ಫಲವನ್ನು ಎದುರು ನೋಡದೆ ಧರ್ಮದ ಚೌಕಟ್ಟಿನಲ್ಲಿ ತಮ್ಮ ಕರ್ತವ್ಯಗಳನ್ನು ತಾವು ಮಾಡಿ ಮುಗಿಸುತ್ತಿರುವುದು ಮತ್ತು ಕಾರ್ಯವನ್ನು ನಾನೇ ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬುದ್ಧಿಯಿಂದ ಮಾಡದೆ ಅಹಂಕಾರರಹಿತನಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದು. ಕರ್ಮಗಳನ್ನು ಆಚರಿಸುವುದರಿಂದ ಪಾಪಗಳು, ದುಃಖಗಳು, ಬಂಧನಗಳು ಅಂಟದಂತೆ ತಾವರೆ ಎಲೆ ನೀರಿನಲ್ಲಿ ಇದ್ದರೂ ನೀರಿಗೆ ಅಂಟದಂತೆ ಇರುವಂತೆ ಮಾನವ ಸಂಸಾರದಲ್ಲಿ ಇದ್ದರೂ ಸಂಸಾರಕ್ಕೆ ಅಂಟದೆ ಸುರಕ್ಷಿತವಾಗಿ ಇರಬಹುದು. ಅಹಂಕಾರ, ಮಮಕಾರ, ಅಭಿಮಾನ, ಆಸೆ, ದ್ವೇಷ, ಸ್ವಾರ್ಥ, ಲೋಭ, ಮೋಹ ಮುಂತಾದ ದುರ್ಗುಣಗಳಿಂದ ಬಂಧನ, ದುಃಖ, ನೋವು, ಬೇಸರ, ಪತನ, ಭಯ, ಬುದ್ಧಿಮಾಂದ್ಯ, ನಿಶ್ಶಕ್ತತೆ ಮುಂತಾದ ಮಾರಕ ಪ್ರತಿಫಲಗಳು ಪ್ರಾಪ್ತವಾಗುತ್ತವೆ. ನಿಜವಾದ ಸುಖ ಶಾಂತಿಗಳು ಬೇಕೆಂದು ಬಯಸುವವನು ಮೊಟ್ಟಮೊದಲು ತನ್ನ ಇಂದ್ರಿಯಗಳನ್ನು ಮತ್ತು ತನ್ನ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು. ಅಹಂ ಮತ್ತು ಮಮತ್ವ ಬುದ್ಧಿಗಳಿಗೆ ದೂರಾಗಿರಬೇಕು. ಇಂದ್ರಿಯಗಳು ಅನಾಸಕ್ತಿ ಬುದ್ಧಿಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತೆ ಮನುಜ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೆ ಅಂತಹ ಮನುಜ ದುಃಖ ಬಂಧನಗಳಿಗೆ ಒಳಗಾಗದೆ ಸುರಕ್ಷಿತವಾಗಿ ಇರಲು ಸಾಧ್ಯವಾಗುತ್ತದೆ. ಪರಮಶಾಂತಿಗೆ ಮಾರ್ಗ ಯಾವುದು? ಆಸೆ ಬಯಕೆಗಳಿಲ್ಲದಿರುವುದು, ಮಮತ್ವ ಇಲ್ಲದಿರುವುದು, ಇರುವುದನ್ನು ಇರುವಂತೆ ಅರಿತುಕೊಳ್ಳುವುದು, ನಿರ್ಮಲ ಮನಸ್ಸನ್ನು ಹೊಂದಿರುವುದು, ಕರ್ತವ್ಯಗಳನ್ನು ಸಕ್ರಮವಾಗಿ ಮಾಡಿ ಮುಗಿಸುವುದು, ಧರ್ಮದ ಚೌಕಟ್ಟಿನಲ್ಲಿ ಬಾಳುವುದು, ಇವುಗಳೆಲ್ಲವೂ ಮನೋಶಾಂತಿಗೆ ಮಾರ್ಗಗಳು. ಕೆಟ್ಟ ಮನುಜ ಒಳ್ಳೆಯವನಾಗುವಾಗ ಅವನ ಮನದಲ್ಲಿ ಕೆಟ್ಟ ಭಾವನೆಗೂ ಒಳ್ಳೆಯ ಭಾವನೆಗೂ ಸಂಘರ್ಷ, ಯುದ್ಧ ನಡೆಯುತ್ತಿರುತ್ತದೆ. ಕೆಟ್ಟದ್ದು ಮಾಡಬಾರದೆಂದು ತಾನು ಮಾಡು ಎಂದು ತನ್ನ ಇಂದಿನ ಸಂಸ್ಕಾರ ಬಲ. ಹೀಗೆ ಇವೆರಡರ ನಡುವೆ ಯುದ್ಧ ನಡೆಯುತ್ತದೆ. ಇದು ಒಂದು ರೀತಿಯ ಒಳ್ಳೆಯ ಯುದ್ಧವೇ. ಆದರೆ ಕಡೆಯಲ್ಲಿ ಒಳ್ಳೆಯ ಭಾವನೆ ಗೆಲ್ಲುವಂತಾಗಬೇಕು. ಆಗಲೇ ಮನುಜ ಒಳ್ಳೆಯವನಾಗುವುದು ಮತ್ತು ನಿಜವಾದ ಉನ್ನತಿಯ ಕಡೆಗೆ ಸಾಗಲು ಸಹಾಯವಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.